ಸಾವಿರಾರು ಜನ ಸಾವಿರಾರು ಮೆಸೇಜ್ ಹಾಕಿರ್ತಾರೆ. ಅದ್ರ ಬಗ್ಗೆ ಯಾಕೆ ಇಷ್ಟು ಕ್ರೋಧ, ಸಾಯಿಸೋಂಥ ಇದು ಯಾಕೆ ಬೇಕು? ನಮ್ಮದು ಸರ್ವಸ್ವನೇ ಹಾಳು ಮಾಡಿದ್ದಾನೆ. ಆ ಮಗುವಿನ ಜೀವನ ಹಾಳು ಮಾಡಿದ್ದಾರೆ, ಹೆಣ್ಣು ಮಗುವಿನ ಜೀವನ ಹಾಳು ಮಾಡಿದ್ದಾರೆ. ಅವ್ರಿಗೆ ಮನುಷ್ಯತ್ವ ಇಲ್ಲ, ಸ್ವಲ್ಪ ಕರುಣೆ ಇಲ್ವ? ಇಲ್ಲ, ನನ್ನ ಹೆಂಡ್ತಿ ಗರ್ಭಿಣಿದೊಳ ಬಿಡ್ರು ಅಂತ ಕೂಗಿದಾನಂತೆ, ಆದರೂ ಅವನು ಬಿಟ್ಟಿಲ್ಲ. ಅವ್ರು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅವನ ಬಗ್ಗೆ. ಕೊಲೆ ಮಾಡೋಂಥದ್ದು ಏನಿದೆ? 26 ವರ್ಷದ ಹುಡುಗಿ, ಪ್ರೆಗ್ನೆಂಟ್, ಆಕೆ ಜೀವನ ಏನು ಮಾಡಬೇಕು? ಅವ್ರಿಗೆ ನ್ಯಾಯ ಬೇಕಷ್ಟೇ. ಸರಿಯಾದರೆ ಶಿಕ್ಷೆ ಸರ್ಕಾರ ಇದರಲ್ಲಿ ಮನಸ್ಸು ಮಾಡಬೇಕು. ಅವ್ರಿಗೆ ಶಿಕ್ಷೆ ಆಗಬೇಕಷ್ಟೇ. ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು. ರೇಣುಕಾ ಸ್ವಾಮಿ ಅವ್ರ ತಂದೆ ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೆ ವಿಷಯ ಯಾವತ್ತು ಗೊತ್ತಾಯ್ತ್ರಿ? 9ನೇ ತಾರೀಕು ನಡೆದಿದ್ರಿ ಇದು? ನಾವು ಗೊತ್ತಾಗಿರೋದು ನಿನ್ನೆ ಮಾತ್ರ. ನಿನ್ನೆ ಬೆಳಗ್ಗೆ ಪೊಲೀಸರು ಬೆಂಗಳೂರಿಂದ ಫೋನ್ ಮಾಡಿದ್ದಾರೆ. ಅಂದರೆ ನಾವು ಮಗನ ಎನ್ಕ್ವೈರಿ ಮಾಡೋಕ್ಕೋಸ್ಕರ ಅಪೋಲೋ ಫಾರ್ಮಸಿಗೆ ಹೋಗಿದ್ವಿ. ಅಲ್ಲೆಲ್ಲ ಅವರು ಏನು ಮಾಡಿ ನನ್ನ ನಂಬರು ಕೊಟ್ಟು ಬಂದಿದ್ದೆ ಅವ್ರಿಗೆ. ಜೂನ್ 9ನೇ ತಾರೀಕಿಂದ ಕಂಡಿಲ್ಲ ಅವ್ರು ನಿಮ್ಗೆ? ಬೆಳಗ್ಗೆ ಜೂನ್ 9ಕ್ಕೆ ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಹೋಗಿದ್ದಾನೆ. 8ನೇ ತಾರೀಕು ಬೆಳಗ್ಗೆ ಹೋಗಿದ್ದಾನೆ 2:30ಗೆ ಇವ್ರಿಗೆ ಫೋನ್ ಮಾಡಿದ್ದಾನೆ. ಫೋನ್ ಮಾಡಿ ನಾನು ಬರೋದು ಲೇಟ್ ಆಗುತ್ತಮ್ಮ, ನನ್ನ 3-4 ಜನ ಫ್ರೆಂಡ್ಸ್ ಇದ್ದಾರೆ, ಅಲ್ಲಿಗೂ ಇವ್ರು ಕೇಳಿದ್ದಾರೆ ಯಾರು ಅವರು ಫ್ರೆಂಡ್ಸು ಏನಂತ. ಇಲ್ಲ, ಹಳೆ ಫ್ರೆಂಡ್ಸ್ ಅಮ್ಮ, ನಾವು ಹೊರಗಡೆ ಹೋಗ್ತಿದ್ದೀನಿ, ನಾನು 7 ಗಂಟೆ ಸುಮಾರು ಬರ್ತೀನಿ, ನೀವು ಕಾಯಬೇಡ್ರಿ, ನೀವು ಊಟ ಮಾಡಿರಿ ಅಂತ ಹೇಳಿದಾನೆ ಅಷ್ಟೇ. ನಾವು ಇವರು 7:30 8 ಆದರೂ ಬರಲಿಲ್ಲಲ್ಲ ಅಂತ ನಾವು ಫೋನ್ ಮಾಡಿದರೆ ಪ್ರತಿದಿನ ಎಷ್ಟಕ್ಕೆ ಬಂದುಬಿಡ್ತಿದ್ರಿ ಮನೆ? 2:30ಗೆ ಬಂದುಬಿಡೋಣ, 2:30 ಒಳಗೆ ಬರೋಣ. ಬಂದು ಮತ್ತೆ ಮಾಮೂಲಿ 4 ಗಂಟೆ 5 ಗಂಟೆಗೆ ಡ್ಯೂಟಿಗೆ ಹೋಗೋಣ. ಅವ್ರ ಡ್ಯೂಟಿ ಶಿಫ್ಟ್ ಬೇರೆ ಬೇರೆ ಇರೋದು. ಅದು ಅವತ್ತು ಅವನಿಗೆ ನೈಟ್ ಶಿಫ್ಟ್ ಇತ್ತಂತ ಕಾಣುತ್ತೆ, ಅಂದರೆ 11 ಗಂಟೆ ತನಕ ಇತ್ತಂತ ಇತ್ತು. ಅವರು ಸ್ವಿಚ್ ಆಫ್ ಬಂತು. ನಮಗೆ ಸ್ವಿಚ್ ಆಫ್ ಬಂದಾಗಿಂದನೂ ನಾವು ಬಡವ ಗಂಡು ಮಗ ಎಲ್ಲೋ ಸಿಗ್ನಲ್ ನೀಲಿ ಜಾಗದಲ್ಲೇ ಇರಬೇಕು, ಹಂಗಾಗಿರ್ಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಇದ್ವಿ. ಬೆಳಗ್ಗೆನು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಲೂ ಇದು ಮಾಡಿದ್ವಿ. ಆದರೆ ಗಂಡು ಮಗ ಬರ್ತಾನೆ ಅನ್ನೋನ್ನ ಧೈರ್ಯದಿಂದ. ಆಮೇಲೆ ಏನು ಮನೇಲಿ ಏನು ಜಗಳಾಡಿಲ್ಲ, ಎಲ್ಲಿಯೂ ಜಗಳಾಡಿಲ್ಲ. ಯಾಕೆ ಅವನು ಹೊರಗಡೆ ಹೋಗೋಕೆ ಏನೂ ಇದು ಇಲ್ಲ ಅನ್ನೋದ್ರಿಂದ ಇದು ಮಾಡಿದ್ವಿ. ಅಷ್ಟರಲ್ಲೇ ನಿನ್ನೆ ಫೋನ್ ಬಂತು ನಮಗೆ ಬೆಂಗಳೂರಿಂದ. ಅವರು ಅಪೋಲೋ ಫಾರ್ಮಸಿಯರ್ ನಂಬರ್ ಕೊಟ್ಟಿದ್ದಾರೆ. ಅವರು ಹಿಂಗೆ ಏನು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬೇಕಂತ ಸೋಮವಾರ ಕೊಡೋಣ ಅಂತ ಇದ್ವಿ ನಾವು. ಯಾಕಂದರೆ ಸೋಮವಾರ ತನಕ ಬರಲಿಲ್ಲ, ಕಾಲ್ ಮಾಡಿದ್ವಿ. ಎಲ್ಲರೂ ಹೇಳಿದ್ರು, ಯಾರು ಸಿಕ್ಕಿಲ್ಲ, ಏನು ಮಾತಾಡಿಲ್ಲ. ನಾವು ಯಾರು ಅವನ ಜೊತೆಗೆ ಈಗ ಕರೆದ್ರು ಕೂಡ ಬರ್ತಿರ್ಲಿಲ್ಲ. ಇವಾಗ ಡ್ಯೂಟಿ ಆಯಿತು, ಮನೆ ಆಯಿತು, ಈಗ ನಮ್ಮ ಮನೆಯವರು ಪ್ರೆಗ್ನೆಂಟ್ ಇದ್ದಾರಪ್ಪ ಅಂತಂದು ಅವು. ಆಮೇಲೆ ನಮ್ಮ ತಾಯಿ ಕೂಡ 98 ವರ್ಷ, ಅವರು ಬೆಡ್ ರೀಡನ್, ಅವ್ರಿಗೆ ಬೆಡ್ ಸೋರ್ ಆಗಿದೆ. ಅವನೇ ಕರ್ಕೊಂಬರೋದು ಎಲ್ಲ ಮಾಡ್ತಿದ್ದ, ಔಷಧಿ ತರ್ತಿದ್ದ, ಔಷಧಿ ಹಾಕ್ಸ್ತಿದ್ದ, ಇವೆಲ್ಲ ಮಾಡ್ತಿದ್ದ ಅವನು. 98 ವರ್ಷ ಅವ್ರದಿಗೆ. ಹಿಂಗಾಗಿ ಅವನು ಎಲ್ಲ ಜವಾಬ್ದಾರಿ ತಗೊಂಡು ಮಾಡ್ತಿದ್ದ. ಬಿಡು ಅಂತ ನಾವು ಅವ್ರ ಅಜ್ಜಿ ಇದು ಮಾಡಿದ್ರೆ ಬರ್ತಾನೆ ಟೈಮಿಗೆ ಬರ್ತಾನೆ ಮಾಡೋಕ್ಕೆ. ಹಿಂಗಾದ್ರೂ ಬರಲಿಲ್ಲ. ಸೋಮವಾರ ಮಾತ್ರ ನಮಗೆ ಏನು ವಿಷಯ ತಿಳಿಸ್ಲಿಲ್ಲ ಅವರು. ನೀವು ನಾಳೆ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ಪೇರೆಂಟ್ಸ್ ಎಲ್ಲ ಬರಬೇಕು ಕಾಮಾಕ್ಷಿಪಾಳ್ಯ ಸ್ಟೇಷನ್ಗೆ ಅಂದರು. ಕಾಮಾಕ್ಷಿಪಾಳ್ಯ ಹೌದು, ಫೋನ್ ಮಾಡಿದರು. ನಮಗೂ ಅಲ್ಲೇನೋ ನಮಗೂ ಏನೋ ಯಾವುದೋ ಜಗಳ ಪಗಳ ಆಡಿರ್ಬೇಕೇನೋ, ಅರೆಸ್ಟ್ ಮಾಡ್ಯಾರೇನೋ ಅಂತ ನಮಗೆ ಆಯಿತು. ಏನೋ ಹೋಗಿ ಆಗಿ ಏನಾರು ಇದು ಮಾಡಿ ಇಲ್ಲ, ಎಂದೆಂದೂ ಆಗಿಲ್ಲ, ಏನು ಎಂದು ಜಗಳ ಪಗಳ ಆಗಿ ಯಾವುದೂ ಇದು ಇಲ್ಲ. ನಮಗೆ ಶಾಕ್ ಆಯಿತು. ಆದರೂ ಮತ್ತು ನಮ್ಮ ಸ್ನೇಹಿತರೊಬ್ಬರು ಮಲ್ಲಣ್ಣ ಅಂತ ಪೊಲೀಸ್ ಇದ್ದಾರೆ, ASI, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿದ್ವಿ ಅವ್ರಿಗೆ ಬೆಂಗಳೂರಿಗೆ. ನಾನು ಹೇಳ್ತೀನಿ ನಮ್ಮ ಅದೇ ಮಲ್ಲಣ್ಣ ಅಂತ ಪೊಲೀಸು. ಇಲ್ಲ, ಅವನಿಗೆಲ್ಲ ಏನಿಲ್ಲ, ಅವನಿಗೇನು ಯಾವ ಥರ ಮಾಮೂಲಿ ಆ್ಯಸ್ ಯೂಶುವಲ್ ಇದ್ದ. ಅವನಿಗೇನು ಇಲ್ಲ ಆತಂಕ ಇತ್ತು ನಮಗೇನು. ಏನು ಮಾಡಿದಾನೆ ಇವನು, ಏನು ಮಾಡ್ಕೊಂಡ, ಯಾರ ಹತ್ರ ಜಗಳಾಡಿದಾನೆ, ಏನಾಗಿ ಜಗಳಾಡೋಣಲ್ಲ, ಏನು ಮಾಡೋಣಲ್ಲ, ಏನು ನಡೆದೈತೆ ಅಂತ ನಾವು ಆತಂಕದಲ್ಲೇ ಹೋಗಿದ್ವಿ. ಅಲ್ಲಿ ಏನು ತಕ್ಷಣ ಹೇಳಲಿಲ್ಲ. ಅವ್ರು ಹೋದೆ, ನಾವು ಇಬ್ಬರು ಹೋದ್ವಿ. ಅವ್ರು ನಮ್ಮ ಮಲ್ಲಣ್ಣವ್ರು ಏನು ಮಾಡಿದ್ರು, ನೀವು ಕಾರ್ನಾಗ ಇರ್ರಿ ಅಂತ ಅವ್ರು ಸ್ಟೇಷನ್ಗೆ ಹೋದ್ರು. ಅವ್ರು ಹೋಗಿ ಕೇಳ್ಕೊಂಡು ಬಂದು ಒಂದು ಅರ್ಧ ಗಂಟೆ 3/4 ಗಂಟೆ ಇದ್ದು ಬಂದು ನಮಗೆ ಧೈರ್ಯ ಹೇಳಿದರು.
ನೀವು ಯಾವುದಕ್ಕೂ ಇದು ಮಾಡಬೇಡ್ರಿ, ಅವರಿಗೆ ಸೂಕ್ಷ್ಮವಾಗಿ ಹೇಳಿದಾರೆ ಅಂತ. ನಾವೇನು ಜಗಳ ಯಾರನ್ನಾರ ಕರೆಸ್ಬೇಕನೋ ಅಂತಂದು ಅಲ್ಲಿ ಏನಾದರೂ ಸಬ್ ಇನ್ಸ್ಪೆಕ್ಟರ್ ಬಂದಿಲ್ಲ, ಬರ್ತಾರೆ, ಇದು ಬಂದಲ್ಲಿ ಬರ್ತಾರೆ. ಆಮೇಲೆ ಸುಮಾರು 11:30 12 ಗಂಟೆಗೆ ನಮ್ಮನ್ನು ಕರೆಸಿ, ನೀವು ತಂದೆ ತಾಯಿ ಏನಂತ ಕೇಳಿ, ನಿಮ್ಮದು ಮಗನ ಹಿಂಗೆ ಮರ್ಡರ್ ಆಗಿದೆ, ಕೊಲೆ ಆಗಿದೆ ಅಂತ ಹೇಳಿದರು. ನಮಗೆ ಆವಾಗಲೇ ಶಾಕ್ ಆಯಿತು. ಏನು ಅಂತ, ಯಾಕೆ ಏನಂತಂದರೆ ಅವ್ರು ಹೇಳಿದರು, ದರ್ಶನ್ ಫ್ಯಾಮ್ ಅಂತೆ, ಅವರೆಲ್ಲ ಮಾಡಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ವಿ ಅಂತ ಸೂಕ್ಷ್ಮವಾಗಿ ಆ ಪೊಲೀಸರು ಹೇಳಿದರು. ದರ್ಶನ್ ಇನ್ನೂ ಅರೆಸ್ಟ್ ಆಗಿರ್ಲಿಲ್ಲ ಆಗ? ಇಲ್ಲ, ಅವ್ರ ಕಡೆಯವ್ರನ್ನ ಅರೆಸ್ಟ್ ಮಾಡಿದ್ವಿ. ನಿಮ್ಗೆ ಅವ್ರು ಹೇಳಿದ್ರು ದರ್ಶನ್ ಕಡೆಯವ್ರತ್ತೆ ಹೇಳಿದೆ, ದರ್ಶನ್ ಕಡೆಯಿಂದ ಆಗಿದೆ ಅಂತ ಗೊತ್ತಾಗಿದೆ, ಮಾಡಿದ್ದಾರೆ ಅಂತ ಗೊತ್ತಾಯ್ತು. ನಾವು ನಮಗೆ ದುಃಖ ತಳ್ಳಾರ್ದಂಗೆ ನಾವು ಸುಮ್ಮನೆ ಹತ್ಕೊಂತ ಕೂತ್ಕೊಂಡ್ವಿ ಅಷ್ಟೇ. ಆಮೇಲೆ ಮತ್ತೆ ಬಾಡಿ ಇದು ಮಾಡೋಕ್ಕೆಲ್ಲ ಪೋಸ್ಟ್ ಮಾರ್ಟಮ್ ಮಾಡಬೇಕು. ಹಾಂ ಮಾಡಿ ಆಮೇಲೆ ಬಾಡಿ ಬರ್ರಿ ಅಂತ ಬಾಡಿ ತೋರಿಸಿದ್ರು. 12:30 ಸುಮಾರು ನೋಡಿದರೆ ಮಕ್ಕ ಎಲ್ಲ ವಿಕಾರ, ತಲೆ ಅವತ್ತೇ ತೋರಿಸಿದ್ರೇನ್ರಿ ಬಾಡಿ? ನಿನ್ನೆ ತೋರಿಸಿದ್ರು. ನಿನ್ನೆನೆ ಹೋಗಿದ್ದು ನಿನ್ನೆನೆ ತೋರಿಸಿದ್ದು ಅದೆಲ್ಲ ಮಕ್ಕ ಎಲ್ಲ ಕಂಡಿಡಿದ್ರಂತ್ರಿ ಬಾಡಿನ. ಅವ್ರು ಅದು ಅಲ್ಲಿ ರಾಜ್ ಕಾಲುವೆಯಲ್ಲಿ ಹಾಕಿದ್ರಂತೆ. ಹಾಕಿದ್ರಿಂದ ಅವ್ರದ್ದು ಐಡೆಂಟಿ ಕಾರ್ಡ್ ಏನಾದ್ರು ಸಿಕ್ಕಿದ್ರೆ ಅಂದ್ರೆ ಇವು ರೇಣುಕಾ ಸ್ವಾಮಿ ಅಂತ ಹೆಂಗ್ ಕಂಡಿಡಿದ್ರಿ? ಅವ್ರಿಗೆ ಹೆಂಗಾತ ಗೊತ್ತಿಲ್ಲ. ಅವರು ಅಪೋಲೋ ಅವ್ನು ಹಾಕೊಂಡೋಗಿರೋ ಶರ್ಟ್ ಬೇರೆ, ಆ ಶರ್ಟ್ ತೆಗೆದು ಬೇರೆ ಶರ್ಟ್ ಹಾಕಿದ್ದಾರೆ. ಅವ್ನ ID ಕಾರ್ಡ್ ಅಲ್ಲಿ ಬಿದ್ದಿರೋದು ನೋಡಿ ಅದನ್ನ ಇವನ್ ಜೋಬ್ ಒಳಗೆ ಇಟ್ಟಿದ್ದಾರೆ ಅವರು. ಈಗ ಹೊಸದಾಗಿ ಹಾಕಿರೋ ಬಟ್ಟೆನ ಇವನ್ ಹಾಕೊಂಡೋಗಿರೋ ಬಟ್ಟೆ ಬಿಟ್ಟು ಬೇರೆ ಬಟ್ಟೆ ಹಾಕಿದಾರಲ್ಲ ಅದ್ರೊಳಗೆ ಇವನ್ ID ಕಾರ್ಡ್ ಇಟ್ಟಿದ್ದಾರೆ. ಹಂಗಾಗಿ ಅವರಿಗೆ ಗೊತ್ತಾಗಿದೆ ಫೋನ್ ನಂಬರು ರೇಣುಕಾ ಸ್ವಾಮಿ ಇದು ಅಂದ್ರೆ ಅಪೋಲೋ ಫಾರ್ಮಸಿ ಇದು ಇದೆಯಲ್ಲ, ಅದು ಕುತ್ತಿಗೆಯಲ್ಲೇ ಇತ್ತಂತದು. ಅದು ಬ್ಯಾಡ್ಜ್ ಇರುತ್ತಲ್ಲ, ಅದು ಕುತ್ತಿಗೆಯಲ್ಲೇ ಇತ್ತಂತೆ. ಹಂಗಾಗಿ ಗೊತ್ತಿಡ್ದಿದ್ದಾರೆ ಅವರು. ನೀವು ಕೇಳಿದ್ರೇನ್ರಿ ಹಿಂಗ್ಯಾಕಾಗಿತ್ತು ನಮ್ಮ ಮಗನ ಮುಖ ಹಿಂಗೆಲ್ಲ ಯಾಕಾಗಿತ್ತು? ಅದೇ ತೋರ್ಸಿದ್ರು ಅವರು ಎಲ್ಲ ಕಡೆಗೂ. ಅವನ ಇದು ಅಂಗಿ ಇದೆ ಹಾಕೊಂಡ್ ಇಲ್ಲ, ಜೀನ್ಸ್ ಪ್ಯಾಂಟು, ಹಾಗೆ ಪ್ಯಾಂಟ್ ಇರ್ಲಿಲ್ಲ. ನೀವು ಕಂಡಿಡಿದ್ರ ನೋಡಿ? ಹೌದು, ವಿಕಾರ ಆಯ್ತು. ಆದ್ರೂ ಗೊತ್ತಾಗ್ಲಿಲ್ಲ, ಮೂಗೆಲ್ಲ ಇದಾಗ್ಬಿಟ್ಟಿತ್ತಲ್ಲ, ಗೊತ್ತಾಗ್ಲಿಲ್ಲ. ಆದ್ರೂ ನಮ್ಮ ಹುಡುಗನೇ ಅಂತ ಗೊತ್ತಾಯ್ತು ನಮಗೆ. ಡ್ರೆಸ್ ಒಳಗಡೆ ಇನ್ನು ಒಳಗೆ ಹಾಕಿದ್ದು ಅದೆಲ್ಲ ಅವನ ಸೈಜು ಅದೆಲ್ಲ ಮಖ ಮಾತ್ರ ಇದಾಗಿತ್ತು. ಉಳಿದೆಲ್ಲ ಏನಾದ್ರೆ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿದ್ದಾರೆ. ಅದೆಲ್ಲ ಪುಡಿ ಆಗಿದೆ, ಬೆನ್ ಪುಡಿ ಆಗಿದೆ, ತಲೆ ತೂತಿದ್ದಂಗೆ ಹೊಡೆದಿದ್ದಾರೆ, ಹೊಡೆದಿದ್ದಾರೆ, ಕಾಲಿಗೆಲ್ಲ ಹೊಡೆದಿದ್ದಾರೆ, ಬೆನ್ ಮೂಳೆ ಮುರಿದೋಗಿದೆ. ಎಷ್ಟು ನೋವು ಅನುಭವಿಸಿರ್ಬೇಕು, ಎಷ್ಟು ಅಲ ಅಂತ ವಿಲವೆಲ್ಲ ಒದ್ದಾಡ. ಅವನಿಗೆ ಗೊತ್ತು ಮೇಡಮ್, ಹೊಡೆದನಿಗೆ ಗೊತ್ತು, ಹೊಡೆಸ್ಕೊಂಡನಿಗೆ ಗೊತ್ತು ಅಂತ ಅಲ್ರಿ ಮೇಡಮ್. ಒಂದು ಪಕ್ಷಿ ಏನಾದ್ರೂ ಕೆಳಗೆ ಬಿತ್ತಂದ್ರೆ ಅಯ್ಯೋ ಪಾಪ ಅಂತೀವಿ ನಾವು. ಒಬ್ಬ ಮನುಷ್ಯನ ಚೇರಾಡಿರ್ಬೋದು, ಎಷ್ಟೆಲ್ಲ ಕೂಗಾಡಿರ್ಬೋದು, ಎಷ್ಟು ನೋವು ಅನುಭವಿಸಿರ್ಬೋದು. ಅಲ್ಲಿಗೂ ಪೇಪರ್ ನೋಡ್ಲಾಗಿ ಇಲ್ಲ ನನ್ನ ಹೆಂಡ್ತಿ ಗರ್ಭಿಣಿದಳ ಬಿಡ್ರು ಅಂತ ಕೂಗಿದಾನಂತೆ. ಆದರೂ ಅವ್ನು ಬಿಟ್ಟಿಲ್ಲ. ಅವರು ಇದು ಏನು ಎಂಥ ದೊಡ್ಡ ಅಪರಾಧ ಅಲ್ಲ. ಅವ್ರು ಬರೆದು ಪೇರೆಂಟ್ಸ್ ಹೇಳ್ಬೋಯ್ತು, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅವನ ಬಗ್ಗೆ. ಕೊಲೆ ಮಾಡೋಂಥದ್ದು ಏನಿದೆ? ಏನು ನಟರು ಇವರು, ಏನು ನಟರು, ಮಾನವೀಯತೆ ಇಲ್ಲ, ಮನುಷ್ಯತ್ವ ಇಲ್ಲ. ಸಿನಿಮಾದಲ್ಲಿ 3 ತಾಸು ನಾಟಕ ಮಾಡಿದ್ರೆ ದೊಡ್ಡ ಮನುಷ್ಯರಾಗ್ಬಿಡ್ತಾರೆ. ನಟಿಸಿದಂತ ಜೀವನದಾಗ ನಡಿಬೇಕಂತ ಹೇಳಿ ನಡೆಯೋದಿಲ್ಲ ಇವರು. ಅಲ್ಲಿ ನಟನೆ, ಇಲ್ಲಿ ನೋಡಿ ನಮಗೆ ಇನ್ನು ನಮ್ಮ ಇರತಕ್ಕ ಒಬ್ಬನೇ ದುಡಿಮೆ ಮಗ. ನಾವು ರಿಟೈರ್ಡ್ ಆಗಿದೆ 75 ವರ್ಷ. ನಮ್ಮ ತಾಯಿ 98 ವರ್ಷ ಕಾಯಿಲೆ. ನಮ್ಮ ಜೀವನ ಹೆಂಗೆ? ಮಗ ಅವನೇನೋ ದುಡ್ಕೊಂಡಿದ್ದ. ಆ ಮಗುನಿಗೆ, ಆ ಹೆಣ್ಮಗು ಏನು ದಾರಿ ತೋರಿಸಲಿಲ್ಲ ನಾನು. 26 ವರ್ಷದ ಹುಡುಗಿ, ಆಕಿ ಪ್ರೆಗ್ನೆಂಟು. ಆಕೆ ಜೀವನ ಹೆಂಗೆ ಮಾಡಬೇಕು? ನಮಗೆ ಭಯ ಇರೋದು ಅದೇ. ನಾವು ಯಾವನ ಕೊಲ್ಲ ಏನು ಗೊತ್ತ, ಅದಕ್ಕೇನು ನಮಗೆ ಬೇಕಾಗಿಲ್ಲ. ಅವ್ರಿಗೆ ನ್ಯಾಯ ಬೇಕಷ್ಟೇ. ಸರಿಯಾದರೆ ಶಿಕ್ಷೆ ಸರ್ಕಾರ ಇದರಲ್ಲಿ ಮನಸ್ಸು ಮಾಡಬೇಕು. ಸರಿಯಾದ್ರೆ ಕಂಡುಹಿಡಿಯಬೇಕು ಕೊಲೆಗಾರನ. ಅವ್ರಿಗೆ ಶಿಕ್ಷೆ ಆಗಬೇಕಷ್ಟೇ. ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು. ನಾವು ಏನು ಕೇಳೋದಿಲ್ಲ, ಏನು ಮಾಡೋದಿಲ್ಲ. ನನ್ನ ಮಗನಿಗೆ ಅವನೇ ಆಧಾರ, ಅವನೇ ಇಲ್ಲ. ಏನು ಮಾಡ್ಬೇಕು ತಗೊಂಡು? ಪ್ರಪಂಚದಲ್ಲಿ ಏನಿದ್ರೆ ಏನಿಲ್ಲ, ಏನು ಬೇಕಾಗಿದೆ? ನಮಗೇನು ಬೇಕಾಗಿಲ್ಲ. ನಮ್ಮದು ಸರ್ವಸ್ವನೇ ಹಾಳು ಮಾಡಿದ್ದಾನೆ. ಆ ಮಗುವಿನ ಜೀವನ ಹಾಳು ಮಾಡಿದ್ದಾನೆ, ಹೆಣ್ಣು ಮಗುವಿನ ಜೀವನ ಹಾಳು ಮಾಡಿದ್ದಾರೆ. ಅವ್ರಿಗೆ ಮನುಷ್ಯತ್ವ ಇಲ್ಲ, ಸ್ವಲ್ಪ ಕರುಣೆ ಇಲ್ವಾ? ಏನೇ ತಪ್ಪು ಮಾಡಿದ್ರು ಅದಕ್ಕೆ ಬೇರೆ ದಾರಿ ಇರಲಿಲ್ವಾ? ಅಲ್ಲ, ತನಗೂ ಒಂದು ಮಗ ಐತ್ರಿ. ಅವ್ರಿಗೂ ಮಗ ಇದ್ರೆ ಏನೇ ಬೇಕಾದಂಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಹಂಗಿದ್ರೆ ಏನಾರ ಆಗಿದ್ರೆ
ಬೇಡ ನಮ್ಮ ಪೇರೆಂಟ್ಸ್ ಹೇಳ್ಬೋದಾಗಿತ್ತಲ್ಲ, ಕರ್ಕೊಂಡೋಗಿ ಕೊಲೆ ಮಾಡೋಂಥದ್ದೇನು? ಅದು ಯಾವ ರೀತಿ ಮನುಷ್ಯತ್ವ, ಯಾವ ರೀತಿ ನ್ಯಾಯ ಇದು? ಏನು ಹೇಳಿ, ನಮಗೆ ಇವಾಗಲೂ ಸರ್ಕಾರ ಇದರಲ್ಲಿ ಭಾಗವಹಿಸ್ಬೇಕು. ಸರಿಯಾದ CBI ಕೊಟ್ರು ಕೊಡ್ಬೇಕು. ಚಿತ್ರಹಿಂಸೆ ಮಾಡಿ ಕೊಂದ್ರು ಅವ್ನು ಮಾಡಿದ್ದ ಸರಿ ಅಂತಾರಲ್ರಿ ಕೆಲವರು. ಅವ್ರು ಮಾಡಿದ್ದೆ ಸರಿ ಅಂದರೆ ಅವ್ರಿಗೇನು ಹೇಳ್ಬೇಕು ನಾವು? ಅವ್ರ ಕೈ ಮುಗಿದು ಕೇಳೋದಷ್ಟೇ. ನೀವು ತಂದೆ ತಾಯಿ ಸ್ಥಾನದಲ್ಲಿ ಇರೋದಾದರೆ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿರಿ. ನೀವು ನನ್ನ ನಿನ್ನ ಮಗನ ಸ್ಥಾನದಲ್ಲಿ ಇದಂತ ಯೋಚನೆ ಮಾಡಿರಿ ಅಂತ ಕೇಳೋದಷ್ಟೇ. ನಾವು ಯಾರನ್ನೂ ದೂಷಣೆ ಮಾಡೋದಿಲ್ಲ, ಯಾರಿಗೆ ನಾವು ಅಪ್ಪದ್ರೆ ಬರ್ಸೋದಿಲ್ಲ. ಯಾಕೆ ಹಿಂಗೆ ಮಾಡಬೇಕಾಗಿತ್ತು? ಯಾರ ಮಾಡಿರಲಿ, ಕೊಲೆ ಮಾಡೋವಂಥ ಘಟನೆ ಏನಿದೆ? ಅವ್ರೇನು ಆಸ್ತಿ ಹೊಡೆದಿವ, ಏನು ಗಂಟು ತಿಂದಿವ, ಏನು ಅದು? ಒಂದು ಮೆಸೇಜ್ ಹಾಕಿದರೆ ಸಾವಿರಾರು ಮೆಸೇಜ್ ಹಾಕಿರ್ತಾರೆ. ಅದ್ರ ಬಗ್ಗೆ ಯಾಕೆ ಇಷ್ಟು ಕ್ರೋಧ? ಸಾಯಿಸೋಂಥ ಇದು ಯಾಕೆ ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ ಈ ಜೀವನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.